ಪ್ರೇಮಿ ನೋಡೆ ಕಿವಿನಾಗ ಹಾಕಿ ನಾವು ಎಂತೆಂತ ಹೋದವೆ ಎಷ್ಟು ಚೆನ್ನಾಗದ ನೋಡಿ. ಚೆನ್ನಾಗದ ನೋಡು. ಬರೀ ನಾನು ಬಳೆ ಅದಾವೆ ಅಂತ ಬಂದೆ, ಕಿವಿ ಹೂ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗದಾವೆ. ಮೀನಾಕ್ಷಿ ಬಳಿ ತಗೊಂಡಲ್ಲ ಅದ್ರದ್ದು ಮ್ಯಾಚಿಂಗ್ ಕಿವಿ ತಗೊಳ್ಳಿ, ಕಾಲೇಜಿಗೆ ಹಾಕಿನೋ ಚೆನ್ನಾಗತ್ತೆ ಯಾವ ಥರ ಫಂಕ್ಷನಿಗೆ. ಹ್ಞೂ ತಗೊಂತೀನಿ, ಅದನ್ನೇ ಹುಡುಕ್ತದಂತಡಿ ಬಳಿ ಮತ್ತೊಂದು ಜೊತೆ ತಗೋಣ ಅಂತ ನೋಡ್ತಿದ್ದೆ. ಕಿವಿ ಹೂ ನೋಡ್ತೀನಿ ತಡಿ ತಗೊಂತೀನಿ. ಮೀನಾಕ್ಷಿ ಇದು ನೋಡಿ ಚುಮ್ಕಿ ಎಂತ ಚೆನ್ನಾಗೈತೆ, ಸಣ್ಣಕ್ಕೆ ಎಂತ ಚೆನ್ನಾಗೈತೆ ನೋಡಿಲಿ. ಇವು ಚೆನ್ನಾಗಿದೆ ನೋಡು ರತ್ನಮ್ಮ. ತಮೇಲೆ ನೋಡ್ತೀನಿ ತಮೇಲೆ. ಮೀನಾಕ್ಷಿ ಇಷ್ಟು ದೊಡ್ಡ ತಗೋಣದು. ಅಯ್ಯೋ ಇವು ಗುಡಿಯಾಗ ಗಂಟೆ ಹೊಡಿತಾವಲ್ಲೇ ಅಂತ ಸೈಜ್ ಅದಾವಲ್ಲ. ಒಗಾನವ ನಮ್ಮವ್ವ ಇಂಥವು ಹಾಕ್ಯಂದು ಕಿವಿ ಹರ್ಕೊಂಡೋಗಲ್ಲೇ ನೋವಾಗಲ್ಲೇನ ಮಗ, ಇದಕ್ಕಿಂತ ಸಣ್ಣ ತಗ. ಅಯ್ಯೋ ರತ್ನಮ್ಮ ಇವೇ ಟ್ರೆಂಡು ಇವಾಗ. ಇಷ್ಟು ದೊಡ್ಡ ದೊಡ್ಡ ಇಯರಿಂಗ್ಸ್ ಹಾಕೊಳ್ಳೋದೇ ಟ್ರೆಂಡ್ ಇವಾಗ. ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ನನ್ನ ಬಳೆ ಮ್ಯಾಚಿಂಗ್ ಚೆನ್ನಾಗಿ ಕರೆಕ್ಟಾಗಿ ಸಿಕ್ಕಿದ್ದಾವೆ. ಕೊಡು ನಾನು ಇದನ್ನೇ ತಗೊತೀನಿ. ಕಿವಿಗೆ ಕಾಣಂಗಿಲ್ಲ, ಅವಾಗ ಫ್ರೀ ಹೇರ್ಸ್ ಬಿಟ್ಟಾಗ ದೊಡ್ಡ ದೊಡ್ಡ ಜುಮ್ಕಿ ಇದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸೋದು. ನಿನಗೆ ಅದೆಲ್ಲ ಗೊತ್ತಾಗಲ್ಲ, ಕೊಡು ಇಲ್ಲಿ. ಏಯ್ ರತ್ನಿ, ಆಕಿಗೆ ಯಾವ್ದು ಬೇಕಾ ಅದು ತಗೊಳ್ಳಿ ಬಿಡು. ಈಗೆಲ್ಲ ಅಂಥವೇ ಹಾಕ್ಯನದು ಧಾರಾವಾಹಿ ಒಳಗೆ ಪಿಕ್ಚರ್ ಒಳಗೆ ನೋಡಲ್ಲೇನು ಇಂತಿಂತಾವು ಕಿವಿ ಹಾಕ್ಯಂಡಿರ್ತಾರೆ, ಎಷ್ಟು ಚೆನ್ನಾಗಿ ಕಾಣ್ತೈತಿ. ಆ ಹುಡುಗಿ ಅಂತ ಥರ ಯಾಕಾರ ತಗೊಳ್ಳಿ, ನೀ ಸುಮ್ಮನೆ ನಿಂತ್ಕಳೆ. ಹಂಗಂತೀಯ? ಹೌದಲ್ಲ, ಆ ಧಾರಾವಾಹಿ ಒಳಗೆಲ್ಲ ಕೂಲಿಂಗ್ ಬಿಡ್ದಂದು ಇಂತಿಂತಾವು ಕಿವಿ ಹಾಕಂತ. ತಗ ತಗ. ಅಲ್ಲ ನನಗೆ ಹೆಂಗೆ ಕಾಣ್ತಾವ ನೋಡ್ಲೆ ನಾನೊಂಚೂರು. ನೀನು ಬಿಟ್ಟರೆ ಬಿಟ್ಟಿಯೇನವ. ನೋಡು ಅದಕ್ಕೇನು ರೊಕ್ಕ ಕೊಡ್ಬೇಕಾಗಿಲ್ಲ ಏನಿಲ್ಲ, ಆಕೆ ನೋಡು. ಮತ್ತು ಹಂಗೆ ಕಣ ಪ್ರೇಮ, ಆಕಿ ಬಿಡಂಗಲ್ಲ. ಆಕಿ ಒಂಥರ ಹಠಮಾರಿ ಜಗಮಂಟಿದ್ದಂಗೆ. ಆಕೆ ನೋಡವ ಸುಂದ್ರಿ. ಮತ್ತೆ ನಾನು ಸುಂದ್ರಿನೇ. ಸುಮ್ಕುದ್ ಕಳೆ. ಆಕೆ ಅಂತಂತಡಿ ನೋಡೋಣ. ಮೀನಾಕ್ಷಿ ಇವ್ನು ಹಿಡ್ಕ, ಇಲ್ಲಿ ಬೇರೆ ತಗೊಂಡಾಕೆ ಅಂತಂತಡಿ. ಇವ್ನು ಹಂಗೆ ಹಿಡ್ಕ. ನೋಡ್ರಿ ಆಕೆಂದನಿ ಚೆನ್ನಾಗಿ ಕಾಣ್ತತೇನೆ. ಏಯ್ ಪ್ರೇಮಿ ನೋಡೇ ಚೆನ್ನಾಗಿ ಕಾಣ್ತತೇನೆ. ಬಗ್ಗಿ ವಿಮಲಾ ನೋಡೇ ಚೆನ್ನಾಗಿ ಕಾಣ್ತತೇನೆ. ನೋಡವ ಒಂದಿಟ್ಟು. ನಾನಂತೂ ಇಂಥವೇನು ಹಾಕಿ ಅಂದ್ರೆ ಈಗೇನು ಇಕ್ಕಿನೇ ಬೋಯ್ತಾಳೆ. ಇನ್ನು ನಮ್ಮನೆಗಂತೂ ಸೇರಂಗಿಲ್ಲ. ಇಲ್ಲ ಹಾಕಿ ಅಂತ ಆಸೆ ತೀರ್ಸ್ಕೊಂಬಿಡ್ತೀನಿ. ನೋಡಿ ಅಂತ ಚೆನ್ನಾಗಿ ಕಾಣ್ತೀನಿ. ಹೋಗೆ ನಾನು ಒಂದು 20 ವರ್ಷ ಕಡಿಮೆ ಇದ್ದಾಗ ಇಂಥವೇನೇನು ಬರಲಿಲ್ಲ. ನಾನಂತೂ ದಿನಕ್ಕೊಂದೊಂದು ಹಾಕ್ಯಂದು ಯಪ್ಪ ಹೇಳಂಗಿಲ್ಲ ಬಿಡು ಅಂತ ಖುಷಿ ಪಡ್ತಿದ್ದೆ. ಥೂ ಈಗ ಹಾಕ್ಯಬೋದು. ನೀವು ಹಂಗೆ ಆಡ್ಕೊಂತೀರವ. ನೋಡಲಿ ಅಂತ ಚೆನ್ನಾಗಿ ಕಾಣ್ತದಲ್ಲೇ ಮೀನಾಕ್ಷಿ. ನೀನಾರ ಹೇಳವ ಅವ್ರಿಗೆ ಒಂಚೂರು. ಅಯ್ಯೋ ನೀನಾ ಆಖ್ಯಾನಕ್ಕೆ ಬಿಡು ನೀನು. ನೀನೇನು ಸಾಮಾನ್ಯದಕ್ಕೆಲ್ಲ ಈಗ ಹಿಂಗೆ ಆಡ್ತೀಯ. ಇನ್ನು 20 ವರ್ಷ ಕಡಿಮೆ ಆದಾಗ ಅಯ್ಯಯ್ಯಪ್ಪ ಅವಾಗ ಹೆಂಗೆ ಆಡ್ತಿದ್ದೀವಿ. ಇಂಥವೆಲ್ಲ ಬಳಿ ಇಂಥವೆಲ್ಲ ಕಿವಿ ನೋವು ಇಂಥವು ಸರ ಬಂದಿದ್ರೆ ಇಟ್ಟು ಬಾ. ಅವನೇನು ಈಗೇನು ಹಾಕ್ಯನಕ್ಕಾಗಲ್ಲ ನೀನು. ಅಲ್ಲಿ ಮುಂದೆ ಸರ ಕಾಣಿಸಕತ್ತವ. ಬಾರಿ ಪ್ರೇಮ ನೋಡೋಣ ಮೀನಾಕ್ಷಿ ಬಾ. ಏಯ್ ರತ್ನಿ ಅವು ಕಿವಿ ಅಲ್ಲಿಟ್ಟು ಬಾ. ಅವನೇನು ಹಾಕ್ಯಂತೀಯ. ಬರ್ರಿ ಇಲ್ಲಿ ಸರದ ನೋಡಕ್ಕೆ ಹೋಗೋಣ ಬರ್ರಿ. ಇಲ್ಲಿ ದೊಡವ ನೀನು ಬರೀ ಬಳೆ ಅಂಗಡಿ ಅಂತಂದು ಇಲ್ಲಿ ನೋಡಿದ್ರಿ ಅಂತ ಚೆನ್ನಾಗಿ ಅಂಗಡಿ ಇಟ್ಟಿದ್ದಾರೆ. ಹಿಂಗೆ ಅಂದಿದ್ರೆ ಒಂಚೂರು ದುಡ್ಡು ತಗೊಂಡು ಬರ್ತಿದ್ದೆ ಎಲ್ಲ ಸೆಟ್ಟು ತಗೊಂಡು ಹೋಗೋಕ್ಕೆ. ನೀನು ಹೇಳ್ಬೇಕು ಬೇಡ, ಬರೀ ಬಳೆ ಅಂದಿನ ಬಿಡು, ನಾ ಬಳೆ ತಗೊಂಡ್ರಾತು ಅಂದ್ಕೊಂಡೆ. ಈ ಸರ ಇದಕ್ಕೆ ಮ್ಯಾಚ್ ಮಾಡೋಕ್ಕೆ ದುಡ್ಡಿಲ್ಲ ನನ್ನ ಹತ್ರ. ಬಾರಿ ಇವ ನಾನು ಕೊಡ್ತೀನಿ ತಗೋಬಾ. ಏನೇನು ತಗೋಬೇಕು ತಗ. ಬಳೆ ತಗೊಂಡೆ, ಇವು ಕಿವಿ ಬಿರ್ಲ ಇವನ್ ತಗ, ಇವಕ್ಕೆ ಮ್ಯಾಚಿಂಗು ಸರ ತಗಂತೆ ಬಾ. ಬಾರಿ ರತ್ನಮ್ಮ ಹೋಗೋಣ ಬಾ ಅಲ್ಲಿ ಆ ಕಡೆಗೆ. ನೋಡಿ ಮೀನಾಕ್ಷಿ ಅಂತ ಚೆನ್ನಾಗದಾವೆ. ಭಾರಿ ಚೆನ್ನಾಗದ ನೋಡು. ಈಗಂತೂ ಬಂಗಾರ ತಗೊಳಕ್ಕಾಗಿಲ್ಲ, ಒಂದು 2 ಜೊತೆ ತಗೊಳ್ಳಿ. ಫಂಕ್ಷನಿಗೆ ಹಾಕೋಣಕ್ಕೆ ಚೆನ್ನಾಗದ ನೋಡು. ಅಲ್ಲ ಹುಡುಗಿ ತಗಂತತಿ, ನೀನ ಮುಂದೆ ಹೋಗಿ ನೋಡ್ತೀಯಲ್ಲ. ರಾಣಿ ಬಾರಿ ತೆಗೆ ಹುಡುಗಿ ನೋಡ್ಲಿ ಒಂದಿಟ್ಟು. ಯವ್ವ ಎಂತ ಚೆನ್ನಾಗೈತೆ ಇದು ಸರ. ಅಯ್ಯಯ್ಯವ್ವ ನೋಡಿ ಕನ್ನಡಿಗೆ ನನಗೆ ಎಂತ ಚೆನ್ನಾಗಿ ಕಾಣ್ತದೆ ನೋಡಿ. ಬಗಿ ಎದುರುಗಡೆ ಕನ್ನಡಿ ಎಲ್ಲ ಐತೆ ನೋಡಿ, ಎಂತ ಚೆನ್ನಾಗಿ ಕಾಣ್ತದೆ ನೋಡಿ. ಅಯ್ಯಯ್ಯವ್ವ ಒಲ್ಲೆವ ನಾನಂತೂ ಯವ್ವ ನನಗೊಂದು ಚೂರು ಮೇಕಪ್ ಮಾಡಿ ಹಂಗೆ ಒಂದು ಚಲೋದೊಂದು ಸೀರೆ ಉಟ್ಕೊಂಡು ಈ ಸರ ಹಾಕೊಂಡ್ಬಿಟ್ರ ಅಯ್ಯಯ್ಯಪ್ಪ ಎಂತ ಚೆನ್ನಾಗಿ ಕಾಣ್ತೀನಿ. ನನಗಂತೂ ಈ ಸರ ಭಾರಿ ಇಷ್ಟ ಆಗೈತೆ. ಯವ್ವ ಎಂತ ಚೆನ್ನಾಗೈತೆ ಮೀನಾಕ್ಷಿ, ಇಂಥ ತಗೊಳ್ಳಿ ಭಾರಿ ಚೆನ್ನಾಗೈತೆ ನೋಡು. ಅಲ್ಲ ನೋಡಕ್ಕಿನ ರತ್ನಮ್ಮನ ಹುಡುಕಿತ್ತು. ಭಾರಿ ಚೆನ್ನಾಗೈತೆ. ನನಗಂತೂ ಭಾರಿ ಇಷ್ಟ ಆಯ್ತು. ನಾನು ನನ್ನ ಸೊಸೆಗೊಂದು ನನಗೊಂದು ತಗೊಂತಂತಡಿ. ಯಾವ್ದಾರ ಫಂಕ್ಷನಿಗೆ ಹಾಕೊಂಡು ಹೋಗೋಕ್ಕೆ ಚೆನ್ನಾಗಿರೋದೊಂದು ರೇಷ್ಮೆ ಸೀರೆ ಜೊತೆಗೆ ಇದನ್ನ ಹಾಕೊಂಡು ಹೋಗ್ಬಿಟ್ರೆ ಬಂಗಾರಕ್ಕಿಂತ ಮುಂದೈತೆ ನೋಡವ ಇದು. ಭಾರಿ ಚೆನ್ನಾಗೈತೆ. ರತ್ನಮ್ಮ ನಿನಗಂತೂ ಭಾರಿ ಚೆನ್ನಾಗಿ ಕಾಣ್ತೈತೆ. ತಗ ಇದು ಈ ಥರ ಇದು ಒಂದು ತಗೊಂಬಿಡತ್ತಾಗ ಏನು ತಗೊಂಡಿಲ್ಲ ನೀನು. ನೀನು ಈಟಿ ಹೇಳಿದ್ರೆ ಸಾಕು, ಚೆನ್ನಾಗಿ ಕಾಣ್ತೈತಿ ಅಂದ್ರೆ ಸಾಕು. ಹಾಗೆ ಅದನ್ನ ಈಗ ತಗೊಂಡು ಹೊಸ ಸೀರೆ ಉಟ್ಕೊಂಡು ಊರು ತುಂಬ ತೋರಿಸ್ಲಿದ್ರೆ ಆಕೆ ಹೆಸರು ರತ್ನವನ ಅಲ್ಲಿ ನೋಡು. ತಿಳ್ಕ. ತಗೊಳ್ಳಿ ರತ್ನಿ ಚೆನ್ನಾಗಿ ಕಾಣ್ತೈತಿ ನಿನಗೆ. ನೋಡು ನಂದು ಟೆಸ್ಟು ಹೆಂಗೈತೆ. ಟೆಸ್ಟು ಏನು ಟೆಸ್ಟ್ ರತ್ನಮ್ಮ? ಅದು ಟೆಸ್ಟ್ ಅಲ್ಲ, ಟೇಸ್ಟು. ಅಭಿರುಚಿ ಅಂತ ಅಂದರೆ ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ನೋಡು ಅಂತ ಭಾಗ್ಯಮ್ಮ.
ನೋಡು ಭಾಗ್ಯ ಎಂತ ಚೆನ್ನಾಗಿ ಇದನ್ನ ಆರಿಸ್ಕೊಂಡಿದ್ದೀನಿ ಅಂತಂದು ತಗಡ್ರಿ ದೌಡು ದೌಡು ಈ ಥರದ್ದು ಒಂದು ಎಲ್ಲರೂ ಒಂದೊಂದು ತಗೊಂಡ್ಬಿಡ್ರಿ ತಾಗಿ. ಹಾಂ, ಎಂತ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ನನಗಂತೂ ಭಾರಿ ಇಷ್ಟ ಆಯ್ತು. ಅದನ್ನು ತೆಗೆದು ಬಿಚ್ಚಿ ಇಡಂಗಾಗಿಲ್ಲ ನೋಡಿ, ಹಾಕ್ಯಂದಂಗೆ ಅಡ್ಡಾಡಂಗಾಗೈತೆ. ಸುಂದರಿ ಸುಂದರಿ ರತ್ನಿ ಬೋಲು ಸುಂದರಿ. ಅಯ್ಯೋ, ನನ್ನ ಗಂಡನ ಮುಂದೆ ಹಾಕಿ ನೋಡ್ಬಿಟ್ರೆ ಅಷ್ಟು ಇಷ್ಟಪಡಲ್ಲ ನನ್ನ. ಸಾಕು ತೆಗ್ದುಡು. ಅದ ನಾಗವಲ್ಲಿ ಬಂತು ಬರ್ತಾಳೆ ಮೈ ಮೇಲೆ. ತಗಡ್ರಿ ದೌಡು ದೌಡು. ದೊಡವ, ನಾನು ಬಳೆಗೆ ಮತ್ತು ಯಾವುದು ಇಯರಿಂಗ್ಸಿಗೆ ದುಡ್ಡು ಕೊಡ್ತೀನಿ, ನೀನು ಈ ಸರದೊಂದು ದುಡ್ಡು ಕೊಡು, ಆಮೇಲೆ ಅವು ಹೇಳಿ ದುಡ್ಡು ಇಸ್ಕೊಡಿಸ್ತೀನಂತ. ಆತ ತಗೊಳವ, ಏನು ಬೇಕು ನೋಡು, ಮತ್ತೇನು ಬೇಕಾ ತಗ. ತಗಂತ ನಡೀರಲ್ಲಿ ಬಿಲ್ ಹಾಕ್ಸಿ ದುಡ್ಡು ಕೊಟ್ಟು ಬರ್ರಿ, ಇಲ್ಲೇ ಗೋಬಿ ತಿಂದು ಬರೋಣಂತೆ. ಗೋಬಿನಾ? ಓಕೆ ಬರ್ರಿ, ಎಲ್ಲರೂ ಗೋಬಿ ತಿನ್ನೋಕೆ ಹೋಗೋಣಂತೆ ಬಿಲ್ ಹಾಕ್ಸ್ಕೊಂಡು. ಸರ್ 4 ಪ್ಲೇಟು ಹಾಫ್ ಗೋಬಿ ಕೊಡಿ. ಸರ್ ಗೋಬಿ ಬಿಟ್ಟು ಮತ್ತೇನಿದೆ? ಗೋಬಿ ನೂಡಲ್ಸು ಇವೆರಡೇ ಕಣಮ್ಮ ಇರೋದು. ದೊಡ್ಡವ, ನಿನಗೆ ನೂಡಲ್ಸ್ ಬೇಕಾ? ಅವಲ್ಲವ, ನಾನಂತೂ ನನಗೆ ಹಾಫು ಗೋಬಿ ಹೇಳಿ ಸಾಕು. ರತ್ನಮ್ಮ, ಭಾಗ್ಯಮ್ಮ, ನೂಡಲ್ಸ್ ಬೇಕಾ ಗೋಬಿ ಬೇಕಾ? ಅಲ್ಲೇ ಗೋಬಿ ಹೇಳಿ ಅಲ್ಲ ತಗೊಳವ, ಸಾಕವ ನನಗಂತೂ ಗೋಬಿ. ಈ ನೂಡಲು ಪಡಲು ಅವೇನು ಬೇಡ, ನನಗೆ ಸೇರಂಗಿಲ್ಲ, ನಮಗೆ ಅದು ತಿಂದು ರೂಢಿ ಇಲ್ಲ. ಗೋಬಿ ಸಾಕು ನನಗೆ. ಅದೇಂತದೆ ನೂಡಲು? ಓಕೆ, ಅದನ್ನೇನು ತಿಂತಿ? ಒಳ್ಳೆ ಬಾಲ್ದೊಳ ಇದ್ದಂಗೆ ಇರ್ತಾವು, ಈ ಮಳೆ ಹುಳ ಇರ್ತಾವ ನೋಡ, ಹಂಗದಂಗೆ ಅದಾವು. ಅವನೇನು ತಿಂತೀಯವ? ಅಯ್ಯೋ, ಹೊಟ್ಟೆಗೆಲ್ಲ ನಾವು ಮಿಸ್ಕಡಂಗಲ್ಲ ತಿಂದ್ಮೇಲೆ. ಅವನೇನು ಹುಳ ಮಾಡ್ಕೊಂಡಿ ಹೊಟ್ಟೆ ಒಳಗೆ ತಿಂದ್ಮೇಲೆ ಮಿಸ್ಕಡಕ್ಕೆ? ಅದನ್ನು ಯಾವುದೋ ಒಂದು ಹಿಟ್ಟು ಮೈದಾ ಹಿಟ್ಟು ಅದ್ರಾಗ ಮಾಡ್ತಾರೋ ನನಗೇನು ಗೊತ್ತಿಲ್ಲ, ಬಟ್ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸಾಸ್ ಎಲ್ಲ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಒಂದ್ಸರಿ ತಿಂದು ನೋಡು, ನಿನಗೂ ಗೊತ್ತಾಗತ್ತೆ. ಹೋಗವ, ಇವತ್ತಿನ ಹೊಸ ಸರ ತಗೊಂಬಂದಾನಿ, ಅದನ್ನೆಲ್ಲ ಹಾಕ್ಯಂದು ಎಲ್ಲರಿಗೂ ತೋರಿಸ್ಬೇಕು. ನಾನೇನು ಭಾಳ ಬದುಕಬೇಕಾಗಿರಕ್ಕೆ. ಅಂಥವೇನು ಹುಳ ಒಳಗೆ ನೋಡಿದರೆ ಸಾಕು, ಮಳೆ ಹುಳ ಇದ್ದಂಗೆ ಅದಾವೆ. ಅವನು ತಿಂದು ಹೊಟ್ಟೆ ಕೆಡ್ಸ್ಕೊಳಕ್ಕೆ ಹೋಗ್ಲಿ ಅವಲ್ಲವ. ನನಗೆ ಹಾಪು ಗೋಬಿ ಹೇಳು, ಗೋಬಿ ಅಷ್ಟೇ. ನಾನೇನು ಭಾಳ ಬದುಕಬೇಕಾಗಿರಕ್ಕೆ. ಮತ್ತಕ್ಕೆ ನೂಡಲ್ಸು ತಿಂದು ಮತ್ತೆ ಏನಾರ ಆಗಿದ್ರೆ ಆ ಸರ ತೋರ್ಸಾರೆ ಯಾರು ನೋಡಲ್ಲಿ ತಗೊಂಡು ಆ ಹುಡುಗ ಪ್ಯಾಕ್ ಮಾಡಿಕೊಡ್ತಾನೆ. ಅಮ್ಮ ಅಂದ್ರೆ ಬೇಡಪ್ಪ, ನಾನು ಅಕ್ಕಿಂದ ಅಡ್ಯಾಡ್ಬೇಕಂದು ಅಕ್ಕಿಂದ ಅಡ್ಯಾಡ್ತದಳ. ಈಕಿ ನೂಡಲ್ಸ್ ತಿಂದು ಮತ್ತೇನಾರ ಆಗಿದ್ರೆ ಏನು ಮಾಡ್ತೀಯವ ಮೀನಾಕ್ಷಿ? ಸುಮ್ಮನಿರು, ಆಕಿಗೆ ಏನು ಹೇಳ್ಬೇಡ, ಗೋಬಿ ಸಾಕು, ಸುಮ್ಮನಿರು. ನೋಡ ಸರ ಹಾಕಿಂದ ಅಡ್ಡಾಡೋದನ್ನು. ಒಳ್ಳೆವ, ನಾನಂತೂ ಈಕಿರಿ ಮಾಡೋ ಆಟಕ್ಕೆ ನನಗೆ ಹಂಗೆ ನಗು ಬರಂಗಿಲ್ಲ. ಪ್ರೇಬಿ ಮೀನಾಕ್ಷಿ, ಒಳ್ಳೆ ಕಥೆಯವ ಈಕಿದು. ತಿನ್ನ ಬೇ ದೊಡವ, ಗೋಬಿ ಚೆನ್ನಾಗೈತೆ. ಹ್ಞೂ, ಮೆತ್ತಗೆ ಚೆನ್ನಾಗಿ ಮಾಡಿದ್ದಾರೆ. ಅಣ್ಣ, ನನಗೆ ಸ್ವಲ್ಪ ಕ್ರಿಸ್ಪಿ ಮಾಡಿಕೊಡಿ. ಅಣ್ಣ, ಅಣ್ಣ ಅಪ್ಪ ಹುಡುಗ, ನನಗೂ ಅದೇ ಮೀನಾಕ್ಷಿ ಏನು ಹೇಳಿದಲ್ಲ ಕಿಸ್ಪಿ, ಅದನ್ನು ಮಾಡಿಕೊಡಿ, ಕಿಸ್ಪಿನ. ಮೀನಾಕ್ಷಿ ಏನಂದ್ಲು ಅಂತ ಏನಾರು ಗೊತ್ತೈತೆ? ಗೊತ್ತಿಲ್ಲ, ಆದರೂ ಆಕೆ ಏನಾರ ಒಂದಿಟ್ಟು ಚೆನ್ನಾಗಿ ಮಾಡ್ಸ್ಕೊಂತಾಳೇನೋ ಹೇಳಿ ಅಂತ, ಅದಕ್ಕೆ ನಾನು ಅದು ಕಿಸ್ಪಿನ ಮಾಡಿಕೊಡು ಅಂತ ನಾನು ಹಂಗಂದೆ. ಏನಾಗ್ತೀನಿ ನಿನಗೆ? ಅದೇ ಬೆಂಡ್ಲಿ, ನಿನ್ನ ಹತ್ರ ಯಾರು ಮಾತಾಡ್ತಾರ? ಹಂಗ ಹುಡುಗಾಡ್ದಂಗೆ ಆಡ್ತಾಳೆ ಹುಡುಗಿ. ಬಾಯಿಗೆ ಮೂವತ್ತೆರಡಲ್ಲಿ ಕರೆಕ್ಟಾಗಿ ಅದಾವಿನಿ. ಯಾವ್ದಾರ ಯಾವಾಗಾರ ಒಂದು ಉದ್ರಿದವ ಹೆಂಗೆ? ಹೋಗವ, ನನಗೇನು ವಯಸ್ಸಾಗೈತ ಹಲ್ಲು ಉದ್ರಕ್ಕೆ, ಇನ್ನು ನಿನ್ನವೇನಾರು ಉದ್ರಿರ್ಬೇಕು ಅಲ್ಲ, ಅದಕ್ಕೆ ಮೆತ್ತಗೆ ಮಾಡಿಕೊಡು ಅಂದೇನ ಗೋಬಿನ ಅಲ್ಲನೇ. ಜಾಣಿ, ನನವೇನು ಹಲ್ಲು ಉದ್ರಿಲ್ಲವ, ಇನ್ನೂ ಉದ್ರಿವೇನಿ. ನಾನು ನಿನಗಿನ 1 ವರ್ಷ ಸಣ್ಣಕ್ಕಿ, ನನವೇ ಹೆಂಗೆ ಉದುರ್ತಾವೆ, ನಿನ್ನವ ಹಲ್ಲು ಉದ್ರಿಲ್ಲಿನು. ಸುಮ್ಮನೆ ಇಟ್ಕ ಬಂದ್ಬಿಟ್ಲು ನಾನವ ಹಲ್ಲು ಉದ್ರಿದವು ಅಂತ ಹೇಳಕ್ಕೆ. ಓಕೆ, ಊರು ಬೆಂಡ್ಲಿ. ರತ್ನಮ್ಮ, ಭಾಗ್ಯಮ್ಮ, ಚೆನ್ನಾಗಿತ್ತು ಗೋಬಿ. ನಮಗಂತೂ ನಾವು ಕಾಲೇಜ್ ಮುಗಿಸ್ಕೊಂಡು ಯಾವಾಗಾರ ಇಲ್ಲೇ ಬರ್ತಾವೆ ಬೇ ತಿನ್ನಕ್ಕೆ, ಇಲ್ಲಿ ಭಾರಿ ಚೆನ್ನಾಗಿ ಮಾಡ್ತೈತಿ ಅಣ್ಣ. ಚೆನ್ನಾಗೈತೆ. ಚೆನ್ನಾಗೈತಿ ಅಲ್ಲಣ್ಣ ರತ್ನಿ, ಚೆನ್ನಾಗಿತ್ತಲ್ಲ? ಚೆನ್ನಾಗೈತಿ. ಭಾರಿ ಮೆತ್ತಗೆ ಮಾಡಿಕೊಟ್ಬಿಟ್ಟಾನೆ. ತಮ್ಮ, ನನಗೆ ಗೋಬಿ ಭಾರಿ ಮೆತ್ತಗೆ ಮಾಡಿಕೊಟ್ಟಿಯಲ್ಲ, ಒಂದಿಟ್ಟು ಕರುಮ್ ಅನ್ನಂಗೆ ಮಾಡ್ಬೇಕುತ್ತಪ್ಪ, ಚೆನ್ನಾಗತ್ತ ಅಲ್ಲ? ಮಾಡ್ತಿದ್ದೆ, ಅದ ನೀವು ವಯಸ್ಸಾಗಿತ್ತಲ್ಲ ಬೇ, ಅದಕ್ಕೆ ನಾನು ಒಂಚೂರು ಮೆತ್ತಗೆ ಮಾಡಿಕೊಟ್ಟೆ. ಇಲ್ಲಿ ತಗೊಳ್ರಿ, ಚೆನ್ನಾಗಿ ಆಕತೆ, ಜಗ್ಗಕ್ಕೆ ಪಗ್ಯಕ್ಕೆ ಎಲ್ಲ ಚೆನ್ನಾಗಿ ಆಕತೆ, ಮೆತ್ತಗಿದ್ರೆ ಚೆನ್ನಾಗಿ ತಿನ್ನಿರಿ. ವಯಸ್ಸಾಗಿತ್ತಲ್ಲ ಅದಕ್ಕೆ ಹಂಗೆ ಮಾಡ್ಕೊಟ್ಟಂತ ತಗೊಳ ಬೇ, ತಿನ್ನು. ಯಾರು ನೋಡು ವಯಸ್ಸಾಗೈತಿ ಅಂತೀಯಪ್ಪ? ನಾನೇನು ಭಾರಿ ಗಟ್ಟಿ ಅದಾನೆ. ಇಲ್ಲಿ ನಿಂತ ನೋಡಿಲಿ ಪಕ್ಕಕ್ಕೆ. ಈಕಿಗೆ ವಯಸ್ಸಾಗಿರೋದು, ನನಗಲ್ಲಪ್ಪ. ನನಗೇನು ಹಲ್ಲು ಭಾರಿ ಗಟ್ಟಿ ಅದಾವು, ಕಲ್ಲು ತಿಂದು ಕಲ್ಲು ಕರಗಿಸೋಂಥ ಮನುಷ್ಯರು ನಾನು. ಹೋಗ, ನಾನು ಕಬ್ಬು ತಿನ್ನಕ್ಕೆ ನಿಂತ್ರ ಆಗ 2 ದಂಟು ಕಬ್ಬು ತಿಂತ, ನೀನು ನನ್ನಷ್ಟು ಕಬ್ಬು ತಿನ್ನಕತ್ತ ಅಷ್ಟು ಹಲ್ಲು ಗಟ್ಟಿ ಅದಾವನಲ್ಲ ನೀನವು. ಬಂದ್ಬಿಟ್ಟಲ್ಲಿ ಹೇಳಕ್ಕೆ ವಯಸ್ಸಾಗೈತಿ, ಅದಕ್ಕೆ ಗೋಬಿ ಮೆತ್ತಗೆ ಮಾಡಿಕೊಟ್ಟೆ ಅಂತ.
ಇನ್ನೊಂದ್ಸರಿ ಇದ ನೋಡಿ ಇದ ಲಾಸ್ಟ್. ಇನ್ನೊಂದ್ಸರಿ ಯಾವಾಗಾರು ಬಂದಾಗ ನನಗೆ ವಯಸ್ಸಾಗೈತಿ ಅಂದ್ರೆ ನೀನು ಹಲ್ಲು ಮುರಿದು ಬಿಡ್ತಾನೆ ನನಗೆ. ಬಂದ್ಬಿಟ್ಟ ಇಲ್ಲಿ ನೋಡಿ, ನನಗೆ ವಯಸ್ಸಾಗೈತಿ ಅಂತಾರೆ ನೋಡಿ. ಬಾಗಿ ನೋಡಿ ವಿಮಲಾ ಅಂತೇನೆ ಮೀನಾಕ್ಷಿ ನೋಡಿ ಪ್ರೇಮಿ ನನಗೆ ವಯಸ್ಸಾಗೈತಿ ಅಂತಾರ. ನಾನೇನು ಭಾಳ ಬದುಕಬೇಕಾಗಿರಕ್ಕೆ ಬಂದ್ಬಿಟ್ಟಾನೆ ಅಪ್ಪಣ್ಣ. ಅಯ್ಯೋ ರತ್ನಮ್ಮ. ಅಯ್ಯೋ ಶಿವನೇ, ಬಿಡಬೇ ಆಟಕಂಡು ಯಾಕೆ ಬೈತೀಯ? ನಂದ ತಪ್ಪಾಗಿತ್ತಗ. ನೀನು ವಯಸ್ಸಾಗಿಲ್ಲ ತಗೊಳ ಬೇ. ನೀನು ಗಟ್ಟು ಮುಟ್ಟೋದಿತ್ತಾಗ ನನಗೆ ವಯಸ್ಸಾಗಿರೋದು. ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿ ಹಾಗೆ ಹೋಗಬೇಡಿ ಫ್ರೆಂಡ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.